ಈಗ ದಿನಕ್ಕೊಂದು ರೀತಿಯ ಸೈಬರ್ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ. ಅದರಲ್ಲೂ ಈಗ ಭ್ರಷ್ಟರ ಹೆಡೆಮುರಿ ಕಟ್ಟುವಂತಹ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡು ಸೈಬರ್ ವಂಚಕನೊಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಇದರ ರಿಪೋರ್ಟ್ ಇಲ್ಲಿದೆ. ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿದ ನಕಲಿ ಲೋಕಾಯುಕ್ತ. ನಗರಸಭೆ ಪೌರಾಯುಕ್ತೆ ಗೀತಾಗೆ ಕರೆ ಮಾಡಿ ಹಣಕ್ಕಾಗಿ ಬೇಡಿಕೆ. 10 ತಿಂಗಳ ನಂತರ ನಕಲಿ ಲೋಕ ಆಫೀಸರ್ ಅಂದರ್. ಈ ಫೋಟೋದಲ್ಲಿರುವ ಈತನ ಹೆಸರು ಚನ್ನಕೇಶವ ರೆಡ್ಡಿ. ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಚಿರುವು ಮುನ್ನೆಪ್ಪ ಗಾರಿಪಲ್ಲಿಯ ನಿವಾಸಿ. ಇನ್ನು 24 ವರ್ಷ ವಯಸ್ಸು. ಓದಿರೋದು ಬರೀ 8ನೇ ಕ್ಲಾಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರಸಭೆಯ ಪೌರಾಯುಕ್ತೆ ಗೀತಾ ಮೊಬೈಲ್ ನಂಬರ್ಗೆ ಕರೆ ಮಾಡಿರೋ ಈತ ತಾನು ಬೆಂಗಳೂರು ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿ. ನಿಮ್ಮ ನಗರಸಭೆಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಿ. ನಿಮ್ಮ ಮೇಲೆ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ದೂರು ಬಂದಿದೆ. ನಿಮ್ಮ ಕಚೇರಿ ಮೇಲೆ ರೇಡ್ ಮಾಡಿ ಬಿಡ್ತೀವಿ ಅಂತ ಹೆದರಿಸಿದ್ದಾನೆ. ರೇಡ್ ಮಾಡಬಾರದು ಅಂದ್ರೆ ನಾವು ಹೇಳಿದಷ್ಟು ದುಡ್ಡು ಅರ್ಧ ಗಂಟೆಯಲ್ಲಿ ಕೊಡಬೇಕು ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ. 4/2024 ಲೋಕಾಯುಕ್ತ ಅಂತ ಹೇಳ್ಬಿಟ್ಟು SP ಅವರ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ ಬೆಂಗಳೂರು. ನಾಳೆ ಬಂದು ನಿಮ್ಮ ಆಫೀಸನ್ನು ರೈಡ್ ಮಾಡ್ತೀವಿ. ಹಾಗಾಗಿ ನೀವು ನಮಗೆ ಹಣವನ್ನು ಕೊಟ್ಟರೆ ನಾವು ನಿಮ್ಮ ಫೈಲ್ನ ಎಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಕರೆ ಬಂದಿತ್ತು, ವಾಟ್ಸಪ್ ಕರೆ. ಈ ಕುರಿತಾಗಿ ಲೋಕಾಯುಕ್ತ ಆಫೀಸರ್ ಜೊತೆ ಚಿಕ್ಕಬಳ್ಳಾಪುರ ಜೊತೆ ಕಮ್ಯುನಿಕೇಟ್ ಮಾಡಿದೆ. ನೀವು ದಯವಿಟ್ಟು ಹೋಗಿ ಒಂದು FIR ಅನ್ನು ಇದು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರ ಸಲಹೆಯಂತೆ ನಾವು ಅವತ್ತು ಒಂದು FIR ಅನ್ನು ಮಾಡಿಸಿದ್ವಿ. ಈಗ ಪೊಲೀಸರು ಸಹ ಅವ್ರನ್ನ ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಪೊಲೀಸ್ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಂಚಕನ ಮಾತುಗಳಿಂದ ಹೆದರದ ಪೌರಾಯುಕ್ತ ಗೀತಾ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಸಂಸ್ಥೆಯ SPಯೊಂದಿಗೆ ಮಾತನಾಡಿ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರಿನ ಮೇರೆಗೆ ತನಿಖೆ ನಡೆಸಿದ ಪೊಲೀಸರು 10 ತಿಂಗಳ ನಂತರ ಆರೋಪಿ ಚನ್ನಕೇಶವ ರೆಡ್ಡಿಯನ್ನ ಬಂಧಿಸಿದ್ದಾರೆ. ಅಂದ ಹಾಗೆ ಈ ಕಿಲಾಡಿ ನಕಲಿ ಆಫೀಸರ್ ಓದಿರೋದು ಬರೀ 8ನೇ ಕ್ಲಾಸ್ ಅಂತೆ. ಇನ್ನು ಆಂಧ್ರ ಬಿಟ್ಟು ಬಂದು ಬೆಂಗಳೂರಿನಲ್ಲೇ ಬಿಡಾರ ಹೂಡಿರೋ ಈತ ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಅಧಿಕಾರಿಗಳಿಗೆ ಇದೇ ರೀತಿ ಬ್ಲಾಕ್ ಮೇಲ್ ಮಾಡಿ ಹಣ ಮಾಡೋ ದಂಧೆ ಮಾಡಿಕೊಂಡಿರೋದು ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗಿದೆ. ಈಗ ಕಂಟಿನ್ಯೂಸ್ ಆಗಿ ಲಾಸ್ಟ್ 10 ಮಂತ್ಸಿಂದ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ನಿನ್ನೆ ನಮಗೆ ಅವರು ಸಿಕ್ಕಿದ್ದಾರೆ. ಆರೋಪಿ ಚನ್ನಕೇಶವ ರೆಡ್ಡಿ, ಅರೌಂಡ್ 30 ಇಯರ್ಸ್ ಏಜ್ ಇದೆ ಅವರದು. ODC ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರದು ವಾಸ ಇದೆ, ಸತ್ಯಸಾಯಿ ಡಿಸ್ಟಿಕಲ್ಲಿ. ಅವರು ಈ ಇನ್ಸಿಡೆಂಟಲ್ಲಿ ಮೇನ್ ಆರೋಪಿ ಇದ್ದಾರೆ. ಜೊತೆಗೆ ಇನ್ನೊಬ್ಬರು ಧನುಷ್ ರೆಡ್ಡಿ. ಈ ಇಬ್ಬರು ಜನ ಇದನ್ನು ಪ್ಲ್ಯಾನ್ ಮಾಡಿ ಅವರಿಗೆ ಫೋನ್ ಮಾಡಿದ್ದಾರೆ. ಸೊ ಒಬ್ಬರೇ ಆರೋಪಿಗೆ ಈಗ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ರಿಗೆ ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿಕೊಂಡು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತೀವಿ. ಅಂದ ಹಾಗೆ ಈತನ ಜೊತೆ ಮತ್ತೋರ್ವ ಆರೋಪಿ ಧನು ರೆಡ್ಡಿ ಸಹ ಕೃತ್ಯದಲ್ಲಿ ಭಾಗಿಯಾಗಿದ್ದು ಆತ ತಲೆಮರೆಸಿಕೊಂಡಿದ್ದು ಆತನಿಗಾಗಿಯೂ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಅಸಲಿಗೆ ಈ ಕಿಲಾಡಿಗಳು ಯಾರದ್ದೋ ಹೆಸರಲ್ಲಿ ಸಿಮ್ ಕಾರ್ಡ್ ಪಡೆದು ಆ ನಂಬರ್ನಿಂದ ಅಧಿಕಾರಿಗಳನ್ನ ಹೆದರಿಸುತ್ತಿದ್ರಂತೆ. ಇನ್ನು ಈ ಸಿಮ್ ಅನ್ನ ಬೇರೆಯವರಿಗೆ ಯೂಸ್ ಮಾಡ್ತಿರ್ಲಿಲ್ವಂತೆ. ಹಾಗಾಗಿ ಆರೋಪಿ ಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿತ್ತು. ಆದ್ರೂ ಪಟ್ಟು ಬಿಡದ ಪೊಲೀಸರು ಕೊನೆಗೆ ನಕಲಿ ಲೋಕ ಆಫೀಸರ್ನನ್ನ ಅರೆಸ್ಟ್ ಮಾಡಿ ಜೈಲು ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.